1993 ಒಂದು ಬೆಳಿಗ್ಗೆ ಕರ್ನಾಟಕ ಮತ್ತೆ ತಮಿಳುನಾಡು ಗಡಿ ಮಧ್ಯೆ ಸತ್ಯಮಂಗಳಂ ಫಾರೆಸ್ಟ್ ಅಲ್ಲಿ ಅಡಗಿರೋ ವೀರಪ್ಪನ್ನ STFನವರು ಮುತ್ತಿಗೆ ಹಾಕ್ತಾರೆ. ವೀರಪ್ಪನ್ ಇನ್ನು STFಗೆ ಸಿಕ್ಕಿರೋಲ್ಲ, ಆದ್ರೆ ಅವನ ಚಿಕ್ಕ ಮಗು ಅಳೋಕೆ ಶುರು ಮಾಡಿರುತ್ತೆ. ಆಗ ಅವನ ಜೊತೆಗಿರೋರು ಭಯದಿಂದ ವೀರಪ್ಪನ್ ಕಡೆ ನೋಡ್ತಾರೆ. ಮುಂದೆ ವೀರಪ್ಪನ್ ಮಗುನ ನೋಡ್ಕೊಳ್ಳೋ ಚಿನ್ನ ಪಿಲೈ ಅನ್ನೋ ಆಯಿಗೆ ಸನ್ನೆ ಮಾಡ್ತಾನೆ. ಆ ಸನ್ನೆನ ಅರ್ಥ ಮಾಡ್ಕೊಂಡ ಆಯಿ ಅಳೋ ಮಗುನ ಶಾಶ್ವತವಾಗಿ ಮನಸ್ಸಿಗೆ ಬಿಡ್ತಾಳೆ. ಇದು ಇತಿಹಾಸ ಕಂಡಂತ ದೊಡ್ಡ ಡಕಾಯಿತ ವೀರಪ್ಪನ ಕತೆ. ಸುಮಾರು 184 ಹತ್ಯೆ, ಅದರಲ್ಲಿ ಮಂತ್ರಿ SP ಪೊಲೀಸ್ ಸೇರಿರ್ತಾರೆ. ಇವನ್ನ ಹಿಡಿಯೋಕೆ ಪ್ಯಾರಾಮಿಲಿಟರಿ ಫೋರ್ಸ್ STF ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರವರು ಸುಮಾರು 20 ವರ್ಷಗಳ ಕಾಲ ಕಾರ್ಯಾಚರಣೆ ಮಾಡಿರ್ತಾರೆ. ಇದಕ್ಕಾಗಿ 2 ರಾಜ್ಯಗಳು ಸೇರಿ ಸುಮಾರು 100 ಕೋಟಿಗಿಂತ ಹೆಚ್ಚು ಹಣನ ಖರ್ಚು ಮಾಡಿದ್ರು. ಇವನ್ನ ಹಿಡ್ಕೊಟ್ಟವ್ರಿಗೆ 5 ಕೋಟಿ ಪ್ರೈಸ್ ಮನಿ ಇಟ್ಟಿರ್ತಾರೆ. ಹೊರತಾಗಿ ವೀರಪ್ಪನ್ನ ಜೀವಂತವಾಗಿ ಹಿಡಿಯೋಕೆ ಆಗ್ಲಿಲ್ಲ. ಹಾಗಾದ್ರೆ ಯಾರು ಈ ವೀರಪ್ಪನ್? ಯಾಕೆ ಅವನ್ನ ಸ್ವಾತಂತ್ರ್ಯ ಭಾರತದ ದೊಡ್ಡ ಡಕಾಯಿತ ಅಂತ ಕರೀತಾರೆ?